ನಮಸ್ಕಾರ ವೀಕ್ಷಕರೇ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಆಯೋಜಿಸಲಾಗಿರುವ ಈ ವಿಶೇಷ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸಂವಿಧಾನದ ಅನುಚ್ಛೇದ 39A ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ 1987ರ ಉದ್ದೇಶದಂತೆ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು ದೊರೆಯುವಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವಿವಿಧ ಜನಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಇಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಸಾರ್ವಜನಿಕರಿಗೆ ದೊರೆಯುವ ವಿವಿಧ ಯೋಜನೆಗಳ ಮತ್ತು ಸೇವೆಗಳ ಕುರಿತು ಮಾಹಿತಿ ನೀಡಲು ನಮ್ಮೊಂದಿಗೆ ಗೌರವಾನ್ವಿತ ಸದಸ್ಯ ಕಾರ್ಯದರ್ಶಿಗಳಾದಂತಹ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಬಿ ಹನುಮಂತಪ್ಪ ಸಾಹೇಬರಿಗೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಇಂದು ಸರ್ವೋಚ್ಚ ನ್ಯಾಯಾಲಯ ಒಂದು ಇತ್ತೀಚೆಗೆ ಸಮಾಧಾನ ಸಮಾರೋಹ 2026 ಎನ್ನುವ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದಯಮಾಡಿ ಆ ಒಂದು ಕಾನ್ಸೆಪ್ಟ್ ಅನ್ನ ನಮ್ಮ ಸಾರ್ವಜನಿಕರಿಗೆ ತಿಳಿಸ್ಕೊಡಿ ಸರ್. ನೋಡಿ, ಈ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಇಂದ ಈ ಸಮಾಧಾನ ಸಮಾರೋಹ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಗ್ರಾಮೀಣ ಮಟ್ಟದಿಂದ ಇರ್ತಕ್ಕಂತಹ ನ್ಯಾಯಾಲಯಗಳು, ಬರೇ ತಾಲೂಕು ಮಟ್ಟದಲ್ಲಿರ್ತಕ್ಕಂತಹ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯ ಮತ್ತು ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಇಲ್ಲಿ ಎಲ್ಲಾ ಇತ್ಯರ್ಥ ಆಗದೆ ಸುಪ್ರೀಂ ಕೋರ್ಟ್ ನಲ್ಲಿ ಪೆಂಡಿಂಗ್ ಇರ್ತಕ್ಕಂತಹ ಕೇಸಸ್ ಏನಿದೆ ಆ ಕೇಸ್ಗಳನ್ನ ಮತ್ತೆ ಜಿಲ್ಲಾ ಮತ್ತು ತಾಲೂಕು ನ್ಯಾಯಾಲಯಗಳಿಗೆ ಕಳಿಸಿ ಅಲ್ಲಿ ಈ ಮೀಡಿಯೇಷನ್ ಮುಖಾಂತರವಾಗಿ ಉಭಯ ಪಕ್ಷಗಾರನ್ನ ಸೇರಿಸಿ ತೀರ್ಮಾನ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಸೊ ಅದು ನಮ್ಮ ಸಮಾಧಾನ ಮತ್ತು ಸಮಾರೋಹ ಅಂತಕ್ಕಂಥ ಒಂದು ಯೋಜನೆ. ಓಕೆ ಸರ್, ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯ ಇದು ಮಾಡ್ಕೊಂಡಿರ್ತಕ್ಕಂತಹ ಒಂದು ಯೋಜನೆ. ಸರ್, ಈ ಯೋಜನೆಯ ಉದ್ದೇಶ ಏನ್ ಸರ್? ಇದರಲ್ಲಿ ನ್ಯಾಯಾಲಯಗಳಲ್ಲಿ ಬಾಕಿ ಇರ್ತಕ್ಕಂತಹ ಪ್ರಕರಣಗಳೇನಿದೆ ಅವುಗಳನ್ನ ಪರಸ್ಪರ ಸಮ್ಮತಿಯ ಮೂಲಕ ಬಗೆಹರಿಸ್ತಕ್ಕಂಥದ್ದು ವಿನ್ ವಿನ್ ಸಿಚುಯೇಷನ್ ಅಂತ ಕರಿತೀವಿ ಇದನ್ನ. ಸೊ ಇದರಿಂದ ಏನಾಗ್ತದೆ, ಉಭಯ ಪಕ್ಷಗಾರರಿಗೂ ಸಮಯ ಉಳಿತಾಯ ಆಗ್ತದೆ, ಹಣ ಉಳಿತಾಯ ಆಗ್ತದೆ, ದ್ವೇಷ ಮರಿಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಬ್ಬರನ್ನು ಗೆಲ್ಲುವಂತ ಸಾಧ್ಯತೆ ಇರ್ತದೆ. ಅದರಿಂದ ಶಾಂತಿ ನೆಮ್ಮದಿ ಉಳಿತದೆ. ಆ ಉದ್ದೇಶಕ್ಕಾಗಿ ಇದನ್ನ ಆಯೋಜನೆ ಮಾಡಿದ್ದಾರೆ. ಓಕೆ ಸರ್, ಈ ತರದ ಸಿಚುಯೇಷನ್ಸ್ ಗಳಲ್ಲಿಗೆ ಯಾವ ಕೇಸ್ಗಳನ್ನ ಈ ಕೇಸ್ ರೆಫರ್ ಮಾಡ್ಬೋದು ಸರ್? ಈ ತರ ಸಮಾಧಾನ ಸಮಾರೋಹ ಕಾರ್ಯಕ್ರಮಕ್ಕೆ ಯಾವ್ಯಾವ ತರದ ಪ್ರಕರಣಗಳನ್ನ? ಈಗ ಇಂತಹ ಕೇಸ್ಗಳಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಇಂದ ಕಳಿಸಿರ್ತಕ್ಕಂಥದ್ದು, ಈಗ ಮ್ಯಾಟ್ರಿಮೋನಿಯಲ್ ಇಶ್ಯೂಸ್ ಅಂತ ಕರೀತಾರೆ, ಅಂದ್ರೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೇಸಸ್, ಅದೇ ರೀತಿಯಾಗಿ ಚೆಕ್ ಬೌನ್ಸ್ ಕೇಸಸ್, ಅದೇ ರೀತಿಗೆ ಬ್ಯಾಂಕ್ ಮ್ಯಾಟರ್ಸ್, ಮತ್ತೆ ಆಕ್ಸಿಡೆಂಟಲ್ ಏನಾದ್ರೂ ಆಗಿ ಅದು ಕ್ಲೈಮ್ಸ್ ಆಗಿರ್ತಕ್ಕಂತಹ ಕೇಸಸ್. ಸೊ ಮತ್ತೆ ಈ ಭೂ ಸ್ವಾಧೀನದ ಸಂಬಂಧಪಟ್ಟಿರ್ತಕ್ಕಂಥ LAC ಕೇಸಸ್, ಸೊ ಅವು ಚೆಕ್ ಬೌನ್ಸ್ ಕೇಸಸ್, ಮತ್ತೆ ಕಾನೂನಿನಲ್ಲಿ ರಾಜಿ ಮಾಡಿಕೊಳ್ಳಬಹುದಾಗಿರ್ತಕ್ಕಂತಹ ಯಾವುದೇ ವಿಧವಾದ ಕೇಸ್ಗಳು, ಈಗ ವಿಭಾಗದ ಕೇಸ್ಗಳು ಇರಬಹುದು. ಸೊ ಅಂತವು ಮತ್ತೆ ಕಾಂಪೌಂಡಬಲ್ ಅಫೆನ್ಸಸ್, ಕ್ರಿಮಿನಲ್ ಕೇಸ್ಗಳಲ್ಲೂ ಕೂಡ ಕಾಂಪೌಂಡಬಲ್ ಅಫೆನ್ಸಸ್ ಏನಿದೆ ಅಂತವು ಕೂಡ ಇಂತ ರಾಜಿ ಸಂಧಾನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದ್ರೆ ಯಾವ್ಯಾವ ಈ ಒಂದು ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ಕ್ಲೈಮ್ ಬರ್ತಕ್ಕಂಥವು ಕೂಡ ಬರ್ತಾವಲ್ಲ ಸರ್? ಹೌದೌದು, ಮೋಟಾರ್ ವೆಹಿಕಲ್ ಬರ್ತದೆ, ಮತ್ತೆ ಎಂಪ್ಲಾಯ್ ಕಾಂಪನ್ಸೇಷನ್ ಆಕ್ಟ್ ಅಡಿನಲ್ಲಿ ಬರ್ತಕ್ಕಂಥ ಕೇಸಸ್ ಇದರಲ್ಲಿ ಬರ್ತದೆ. ಸರ್, ಇದು ಈಗ ಸರ್ವೋಚ್ಚ ನ್ಯಾಯಾಲಯ ಅದು ಇರತಕ್ಕಂಥದ್ದು ಡೆಲ್ಲಿನಲ್ಲಿ ಸರ್. ಈಗ ಈ ಪಬ್ಲಿಕ್ಸ್ ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋದು ಹೇಗೆ ಅನ್ನೋದು ಒಂದು ಕ್ವಶನ್ ಸರ್. ನೋಡಿ, ಈಗ ಈ ಆನರಬಲ್ ಸುಪ್ರೀಂ ಕೋರ್ಟ್ ಇದರಿಂದ ಗೈಡ್ ಲೈನ್ಸ್ ಅನ್ನ ಕಳಿಸಿ ಏನ್ ಮಾಡಿದ್ದಾರೆ, ಅದರ ವೆಬ್ಸೈಟ್ ನಲ್ಲಿ ಒಂದು ಫಾರ್ಮೇಟ್ ಅನ್ನ ಅಪ್ಲೋಡ್ ಮಾಡಿದ್ದಾರೆ. ಸೊ ಅದರಲ್ಲಿ ಈ ಸುಪ್ರೀಂ ಕೋರ್ಟ್ ಅಲ್ಲಿ ಯಾರ್ಯಾರು ಕೇಸಸ್ ಇದೆಯೋ ಅಂತವರು ಆ ಫಾರ್ಮೇಟ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ತುಂಬಿಸಿ ನೇರವಾಗಿ ಅವರು ಆನ್ಲೈನ್ ಮುಖಾಂತರ ಅಲ್ಲಿಗೆ ಸಬ್ಮಿಟ್ ಮಾಡಬಹುದು. ಇಲ್ಲ ಅವರ ಹತ್ತಿರ ಇರ್ತಕ್ಕಂತಹ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಆಗಿರಬಹುದು ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿ ಇರ್ತದಲ್ಲ ಅಲ್ಲಿ ಆಗಿರಬಹುದು, ಅಲ್ಲಿ ಅದನ್ನ ಸಬ್ಮಿಟ್ ಮಾಡ್ತು ಅಂತಂದ್ರೆ ಪಕ್ಷಗಾರರನ್ನ ಕರೆಸಿ ಇಲ್ಲೇನೆ ನಾವು ಮೀಡಿಯೇಟ್ ಮಾಡಿ ಅದರಿಂದ ಅವರು ಏನು ಮೀಡಿಯೇಷನ್ ಅಲ್ಲಿ ಬಂದಿರತಕ್ಕಂಥ ಔಟ್ಪುಟ್ ಇದೆ ಸೊ ಅದನ್ನ ನಾವು ಸುಪ್ರೀಂ ಕೋರ್ಟ್ಗೆ ಇಲ್ಲಿಂದ ಕಳಿಸ್ಲಿಕ್ಕೆ ಆಗ್ತದೆ. ಆ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಹತ್ರನೇ ಹೋಗ್ಬೇಕು ಅಂತಕ್ಕಂಥ ಅವಶ್ಯಕತೆ ಇಲ್ಲ. ಒಳ್ಳೆ ಸರ್, ಒಳ್ಳೆ ಸುದ್ದಿ ಇದು. ಯಾಕೆ ಅಂತಂದ್ರೆ ಇಲ್ಲಿಂದ ನಾವು ಡೆಲ್ಲಿಗೆ ಹೋಗ್ಬೇಕು ಅಂದ್ರೆ ಇಟ್ ವಿಲ್ ಟೇಕ್ ಟೈಮ್ ಮತ್ತೆ ಮನಿ ಎಕ್ಸ್ಪೆನ್ಸ್ ಎಲ್ಲನೂ ಕೂಡ ಆಗ್ತದೆ. ಇದು ಒಂದು ಒಳ್ಳೆ ಅವಕಾಶ. ಇದು ಸಾರ್ವಜನಿಕರು ಇದನ್ನ ಉಪಯೋಗಿಸ್ಕೊಂಡ್ರೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಸ್ಕೀಮ್ ಸರ್. ಇನ್ನೊಂದಿದೆ ಅದ್ರಲ್ಲಿ ಏನು ಅಂತಂದ್ರೆ, ಈಗ ಕೆಲವರು ಬೇರೆ ಊರಿನಲ್ಲಿ ವಾಸ ಮಾಡ್ತಾ ಇರ್ತಾರೆ, ಬೇರೆ ರಾಜ್ಯದಲ್ಲಿ ಇರ್ತಾರೆ, ನಮ್ಗೆ ಬರ್ಲಿಕ್ಕೆ ಆಗೋದಿಲ್ಲ ಸರ್, ಏನೋ ಒಂದು ತೊಂದರೆ ಇದೆ ಅಂತಂದಾಗ ನಾವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೂಡ ಅವರಿಗೆ ಇಲ್ಲಿ ಕೂತ್ಕೊಂಡು ರಾಜಿ ಮಾಡ್ಕೊಳ್ಳಿಕ್ಕೆ ಅಲ್ಲಿಂದಾನೆ ಕನೆಕ್ಟಿವಿಟಿಯನ್ನ ತಗೊಂಡು ಇಲ್ಲಿ ಮೀಡಿಯೇಷನ್ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ. ಅದು ಕೂಡ ಉಪಯೋಗ ಆಗ್ತದೆ ಅವರಿಗೆ. ಈ ಒಂದು
ರೀತಿಯ ಒಂದು ಫೆಸಿಲಿಟೀಸ್ ಏನ್ ಪ್ರೊವೈಡ್ ಮಾಡಿದ್ದಾರೆ ಸರ್ವೋಚ್ಚ ನ್ಯಾಯಾಲಯ, ದಯಮಾಡಿ ಎಲ್ಲರೂ ಯಾರ್ಯಾರು ಆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೇಸ್ಗಳು ಇದೆ ಆ ಪ್ರಕರಣಗಳನ್ನ ದಯಮಾಡಿ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ ಈಗ ಪಕ್ಷಗಾರರು ಏನೋ ಇಬ್ರು ಒಪ್ಕೊಂಡ್ರೆ ಆಗುತ್ತೆ ಸರ್, ಒಬ್ಬ ಪಾರ್ಟಿ ಬರೋದಿಲ್ಲ, ಒಪ್ಕೊಳ್ಳೋದೇ ಇಲ್ಲ, ಅವಾಗ ಏನ್ ಮಾಡಕ್ಕಾಗುತ್ತೆ ಸರ್? ನೋಡಿ, ದೊಡ್ಡವ್ರು ಹೇಳಿದ್ದಾರೆ, ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಇದರಲ್ಲಿ ಉಭಯ ಪಕ್ಷಗಾರರು ಮೀಡಿಯೇಷನ್ ಆದ ನಂತರದಲ್ಲಿ ಒಪ್ಪಿಕೊಂಡ್ರೆ ಮಾತ್ರನೇ ಅದು ರಾಜಿ ಅಂತ ಆಗ್ತದೆ. ಇಲ್ಲ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬ ಪಕ್ಷಗಾರರು ನಮ್ಗೆ ಸರಿ ಇದೆ ರಾಜಿ ಮಾಡ್ಕೊಳ್ತೀವಿ, ಇನ್ನೊಬ್ಬ ಪಕ್ಷಗಾರರು ರಾಜಿ ಮಾಡ್ಕೊಳ್ಲಿಕ್ಕೆ ತಯಾರಿಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಮತ್ತೆ ಕೇಸನ್ನ ನಾವು ಸುಪ್ರೀಂ ಕೋರ್ಟ್ಗೆ ವಾಪಸ್ಸನ್ನ ಕಳಿಸ್ತೀವಿ. ಅಂದ್ರೆ ಬೋತ್ ಪಾರ್ಟೀಸ್ ಯಾರು ಇದ್ದಾರೆ, ಅಗ್ರೇಡ್ ಪಾರ್ಟೀಸ್ ಮತ್ತೆ ಇನ್ನೊಬ್ರು ಇದ್ದಾರೆ, ಇಬ್ರು ಕೂಡ ಒಪ್ಕೊಂಡ್ರೆ ಮಾತ್ರ ಆ ಪ್ರಕರಣ ಇತ್ಯರ್ಥ. ಯಾವ್ದೋ ಒಬ್ರ ಕಡೆ ಮಾಡಕ್ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಳ್ಳೆಯ ವಿಷಯ ಸರ್. ಸರ್, ಈ ಒಂದು ಕಾರ್ಯಕ್ರಮದ ಬಗ್ಗೆ ಸಾರ್ವಜನಿಕರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನು ಅಂದ್ರೆ, ಈಗ ನೀವು ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ಕೇಸ್ಗಳನ್ನು ಹಾಕೊಂಡಿದ್ದೀರಾ. ಸುಮಾರು ವರ್ಷಗಳ ಕಾಲ ಈ ಕೇಸಿನಗಾಗಿನೇ ನ್ಯಾಯಾಲಯಗಳು ಸುತ್ತಿ ಹಣ ಖರ್ಚು ಮಾಡ್ಕೊಂಡಿದ್ದೀರಾ. ನಿಮ್ಮ ವಯಸ್ಸೆಲ್ಲ ಕೂಡ ಹೊರಟೋಗಿರ್ತದೆ, ಟೈಮ್ ಎಲ್ಲ ಹೋಗಿರ್ತದೆ, ದ್ವೇಷ ಹಂಗೆ ಇರ್ತದೆ. ಇದರಿಂದ ಏನಾಗ್ತದೆ, ಈ ಮಿಡಿಯೇಷನ್ ಆಗೋ ಮುಖಾಂತರವಾಗಿ ಇಬ್ಬರು ಕೂಡ ಉಭಯ ಪಕ್ಷಗಾರರು ಕೂಡ ಒಳ್ಳೇದಾಗ್ತದೆ. ಇದರಿಂದ ನೀವು ಕೋರ್ಟ್ಗೆ ಕಟ್ಟಿರ್ತಕ್ಕಂತಹ ಫೀಸನ್ನ ಸಹ ನಾವು ವಾಪಸ್ ಕೊಡ್ತೇವೆ. ಮತ್ತೆ ಇಬ್ರು ಕೂಡ ಗೆದ್ದ ರೀತಿನಲ್ಲಿ ಆಗ್ತದೆ, ವಿನ್ ವಿನ್ ಸಿಚುಯೇಷನ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಅದೇ ರೀತಿಯಾಗಿ ಈ ಸಾರ್ವಜನಿಕವಾಗಿರ್ತಕ್ಕಂತಹ ಈ ಕಾನೂನು ಸೇವಾ ಪ್ರಾಧಿಕಾರದ ಮುಖಾಂತರವಾಗಿ ಇಂತಹ ಯಾವುದೇ ಪ್ರಕರಣಗಳನ್ನ ಇತ್ಯರ್ಥಪಡಿಸ್ಕೊಂಡಾಗ ಇಬ್ಬರಿಗೂ ಕೂಡ ಅನುಕೂಲ ಆಗ್ತದೆ. ಸೊ ಅದ್ರದ್ದು ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ ಇದು ಸರ್. ಇಲ್ಲಿಯವರೆಗೆ ಈ ಸಮಾಧಾನ ಸಮಾರೋಹ 2026 ಕಾನ್ಸೆಪ್ಟ್ ಬಗ್ಗೆ ಸಂಕ್ಷಿಪ್ತವಾಗಿ ಸುಲಲಿತವಾಗಿ ಅರ್ಥ ಆಗೋ ರೀತಿಯಲ್ಲಿ ತಾವು ಸಾರ್ವಜನಿಕ ತಿಳಿಸ್ಕೊಟ್ಟಿದ್ದೀರಾ ಸರ್. ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ತಮಗೂ ಧನ್ಯವಾದಗಳು. ಮತ್ತೊಮ್ಮೆ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಏನು ಅಂತಂದ್ರೆ, ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿದೆ ಕಾನೂನು ಬದ್ಧವಾಗಿ ಇರ್ತಕ್ಕಂಥದ್ದು ಅಂತಂದ್ರೆ, ದಯವಿಟ್ಟು ನಿಮ್ಮ ಹತ್ತಿರದ ತಾಲೂಕು ಕಾನೂನು ಸೇವಾ ಸಮಿತಿ ಆಗಿರ್ಬೋದು ಅಥವಾ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ನೀವು ಬಂದು ಭೇಟಿ ಆಗ್ತಕ್ಕಂಥದ್ದು. ಇಲ್ಲ ಬರ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ನಮ್ದು ಒಂದು ಟೋಲ್ ಫ್ರೀ ನಂಬರ್ ಇದೆ 15-100. ಅದಕ್ಕೆ ಕರೆ ಮಾಡಿದ್ರೆ ನಿಮ್ಗೆ ಉಚಿತವಾಗಿ ಮಾಹಿತಿಯನ್ನ ಸಹ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.